ಕಮ್ಮಿ ಅಂತಲೇ ತೋರಿಸ್ತಾರೆ. ಬಂದು ಕರೆಕ್ಟಾಗಿ ಅವ್ರು ಸೆನ್ಸರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಅದು ಮಾಡ್ದಿದ್ದಾದ್ಮೇಲೆ ಎಲ್ಲಿ ಗೊತ್ತಾಗುತ್ತೆ? ಅದು ಸರಿಯಾಗಿ ಬಂದು ಮಾಡಿದರೆ ಅದು ಓಕೆ. ಈ ಥರ ಮೋಸ ಮಾಡಿ ಮೋಸದಿಂದ ಇದು ಮಾಡ್ತಾ ಇರೋದು. ಮೋಸದಿಂದ ಅವ್ರು ರಾಜಕೀಯ ಬೆಳೆಸ್ಕೊಳ್ಳೋ ಉದ್ದೇಶದಿಂದ ಇವರು ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಅವ್ರ ರಾಜಕೀಯ ಅವರು ಅವರು ಮುಖ್ಯಮಂತ್ರಿ ಸೀಟ್ ಉಳಿಸ್ಕೊಳಕ್ಕೋಸ್ಕರ ಇದು ಮಾಡ್ತಾ ಇರೋದು ಅಷ್ಟೇ, ಬೇರೆ ಇನ್ನೇನು ಇದಿಲ್ಲ. ಇವ್ರು ಯಾವಾಗ 5 ವರ್ಷದಿಂದ 10 ವರ್ಷದಿಂದ ಮಾಡ್ಕೊಂಡಿದ್ದು, ಈಗ ಇವ್ರು ಬಂದವ್ರ ಅಧಿಕಾರ ಇದು ಮಾಡ್ಕೊಳಕ್ಕೆ ಯಾವ್ಯಾವ ಜಾತಿ ಯಾವ್ಯಾವ ಇದು ಅಂತ ಬರೀ ಎಲ್ಲ ಮುಸ್ಲಿಮ್ ಸಪೋರ್ಟ್ ಮಾಡ್ಕೊಂಡು ಏನ್ ಮಾಡ್ಕೊಂತಾರೆ? ಮಾಡ್ಕೊಳ್ಳಿ ಬಿಡಿ ಹೋಲಿ. ನಮ್ಮ ಮನೆ ತಕ್ಕೆಲ್ಲ ಬಂದಿಲ್ಲ ಸರ್. ನಾವೆಲ್ಲ ಕೆಲ್ಸಕ್ಕೆ ಹೋಗೋರು, ಹುಡುಗರು ಸ್ಕೂಲ್ಗೆ ಹೋಗ್ತಿದ್ರು. ನಮ್ಮ ಅದು ಅದೇ ಈಗ ಹೇಳ್ತಿಲ್ವಾ, ನಮ್ಮ ಹತ್ರ ಬಂದೇ ಇಲ್ಲ. ನಮ್ಮ ಮನೆಗಳಲ್ಲಿ ಹೆಂಗ್ ಗೊತ್ತಿರುತ್ತೆ ಅವ್ರಿಗೆ? ಕಮ್ಮಿ ಅಂತಾನೆ ತೋರಿಸ್ತಾರೆ. ಬಂದು ಕರೆಕ್ಟಾಗಿ ಅವ್ರು ಸೆನ್ಸರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಅದು ಮಾಡ್ದಿದ್ದಾದ್ಮೇಲೆ ಎಲ್ಲಿ ಗೊತ್ತಾಗುತ್ತೆ? ಅದನ್ನೇ ಹೇಳ್ತಾ ಇರ್ಬೋದು. ಅದ್ರಲ್ಲೇನು ಅದನ್ನೇ ಅವ್ರ ಮೇಲೆ ತೋರಿಸ್ತಾ ಇದಾರೆ ಅಂತ ಇರ್ತಾರೆ. ಯಾಕೆಂದ್ರೆ ನಮ್ಮ ಹತ್ರ ಎಲ್ಲ ಬಂದ್ ಮಾಡಿಲ್ವಲ್ಲ. ಮಾಡಿದ್ರೆ ನಾವು ಹೇಳ್ತಿದ್ವಲ್ಲ, ಮಾಡಿಲ್ಲ. ಮಾಡ್ದೇನೆ ಅವ್ರು ಲೆಕ್ಕ ತೋರಿಸ್ತಾರೆ ಅಂದ್ರೆ ಅದು ಸುಳ್ಳು ನಮ್ದಲ್ಲ. ಅದೇ ಅವ್ರದ್ದು ಓಟ್ಗೋಸ್ಕರ. ಸಿದ್ದರಾಮಯ್ಯಂಗೆ ಓಟ್ ಬೇಕು ಕೂತ್ಕೊಳಕ್ಕೆ, ಅದಕ್ಕೋಸ್ಕರ. ಹೌದು ಹೌದು, ವೋಟ್ ಬ್ಯಾಂಕಿಂಗ್ಗೋಸ್ಕರ ಮಾಡ್ಕೊತಾ ಇದಾರೆ ಅವರು. ಅದೇ ವೋಟ್ ಬ್ಯಾಂಕಿಂಗ್ ಅವ್ರದ್ದು. ಇಲ್ಲ, ಒಪ್ಕೊಳಲ್ಲ ನಾವು. ಫಸ್ಟ್ ಇಂದ ಮಾಡ್ಲಿ, ಅದ್ರಲ್ಲೇನಿದೆ. ಈಗ ನಮ್ಮ ಮನೆಗಳ ಹತ್ರ ಎಲ್ಲ ಬಂದೇ ಇಲ್ಲ. ಯಾವ ಟೈಮಲ್ಲಿ ಬರ್ತೀವಿ? ನಾವು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ. ಬೆಳಿಗ್ಗೆ 5 ನಾವು 4 ಗಂಟೆ 3 ಗಂಟೆಗೆ ಬಂದಿರ್ತೀವಿ. ಮನೇಲೂ ಅವರು 9 ಗಂಟೆ ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಯಾವ ಟೈಮಲ್ಲಿ ಬಂದಿದ್ದಾರೆ ಮಾಡೋದಕ್ಕೆ? ಯಾವ ಆಧಾರದ ಮೇಲೆ ರಿಸಲ್ಟ್ ಬರ್ತಾ ಇದೆ? ಇದು ನಾವು ಒಪ್ಪಲ್ಲ. ಸರಿ ಇಲ್ಲ, ಇದು ಸುಳ್ಳು ಸರ್. ಅದು ನಿಜವಾದ ಸಮೀಕ್ಷೆ ನಡೆದರೆ ನಮ್ಮ ಮನೆಗೆ ಒಬ್ಬರ ಮನೆಗೂ ಬಂದಿಲ್ಲ, ಒಂದು ಮನೆಗೂ ಬಂದಿಲ್ಲ ಅವ್ರು ಸರಿಯಾಗಿ. ಅದು ಸರಿಯಾಗಿ ಬಂದು ಮಾಡಿದರೆ ಅದು ಓಕೆ. ಈ ಥರ ಮೋಸ ಮಾಡಿ ಮೋಸದಿಂದ ಇದು ಮಾಡ್ತಾ ಇರೋದು. ಮೋಸದಿಂದ ಅವ್ರು ರಾಜಕೀಯ ಬೆಳೆಸ್ಕೊಳ್ಳೋ ಉದ್ದೇಶದಿಂದ ಇವರು ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ನಿಜ ಕರೆಕ್ಟಾಗಿ ಜಾತಿಗಣತೆ ಆಗಿಲ್ಲ. ಇದು ಸತ್ಯವಾದ ಮಾತು ಹೇಳ್ತಾ ಇದ್ದೀವಿ. ಇದು ಮೋಸದಿಂದ ಮಾಡ್ತಾ ಇದ್ದಾರೆ. ಇದು ಅನ್ಯಾಯ. ಯಾವತ್ತೂ ನಿಜವಾಗಿ ಮಾಡಲಿ, ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಈ ಥರ ಮೋಸದಿಂದ ಮಾಡಿದರೆ ಯಾವತ್ತೂ ಅನ್ಯಾಯನೇ. ಇವರು ಇಲ್ಲ ಸರ್, ಬಂದಿಲ್ಲ ಸರ್. ನಮಗಂತೂ ಇದುವರೆಗೂ ಅದು ಇದೇ ಕೇಳಿಲ್ಲ ಸರ್. ಜಾತಿಗಣತೆ ಇದು ಅಂತ ಕೇಳೇ ಇಲ್ಲ ಸರ್ ನಾವು ಇದುವರೆಗೂ. ಇದಂತೂ ನಾವು ಸತ್ಯವಾಗಿ ಹೇಳ್ತಾ ಇದ್ವಿ ಸರ್. ಅವ್ರ ರಾಜಕೀಯ ಅವರು ಮುಖ್ಯಮಂತ್ರಿ ಸೀಟ್ ಉಳಿಸ್ಕೊಳಕ್ಕೋಸ್ಕರ ಇದು ಮಾಡ್ತಾ ಇರೋದು ಅಷ್ಟೇ, ಬೇರೆ ಇನ್ನೇನು ಇದಿಲ್ಲ ಅಷ್ಟೇ. ಅವರು ಸೀಟ್ ಉಳಿಸ್ಕೊಳಕ್ಕೋಸ್ಕರ ಅವ್ರಿಗೆ ಕಿತ್ಲಾಡೋದು, ಇದು ಡಿವೈಡ್ ಮಾಡೋಕ್ಕೋಸ್ಕರ ಇದು ನಿಜವಾಗಿ ಎಲ್ಲ ಲಿಂಗಾಯತರು ಒಕ್ಕಲಿಗರು ಎಲ್ಲ ನಿಜಗಂತೆ ಮಾಡಿದರೆ ಅದು ಇದು ಮಾಡಲಿ, ಓಕೆ. ಅದಕ್ಕೇನು ನಮ್ದೇನು ಯಾರ್ದೇನು ಅಭ್ಯಂತರ ಇಲ್ಲ. ಇದು ಜಾಸ್ತಿ ಅದು ಮಾಡಲಿ ಸರ್. ನಿಜವಾಗಿ ಮಾಡಿದರೆ ನಂಬೋದು. ಅದು ನಿಜವಾಗಿ ಮಾಡಿಲ್ವಲ್ಲ. ಇದು ಮಾಡಿ ಯಾರು ಜಾಸ್ತಿ ಇರಲಿ ಪರವಾಗಿಲ್ಲ, ನಮಗೇನು ಇದಿಲ್ಲ. ನಿಜವಾಗಿ ಮಾಡೇ ಇಲ್ವ ಅವರು? ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಮಾಡೇ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ಅವ್ರು ಜಾಸ್ತಿ ಇವ್ರು ಜಾಸ್ತಿ, ಅವ್ರು ಮುಸ್ಲಿಮ್ಸ್ಗೋಸ್ಕರನೇ ಇವರು ಎಲ್ಲ ಇದು ಮಾಡ್ತಾ ಇರೋದು ಅಷ್ಟೇ ಓಟಿಗೋಸ್ಕರ ಸರ್. ಓಟಿಗೋಸ್ಕರ ಅಷ್ಟೇ. ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಅಷ್ಟೇ. ಓಟಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು, ಓಟಿಗೋಸ್ಕರ. ಸರ್ಕಾರಕ್ಕೆ ನಾವೇನು ಹೇಳೋಕ್ಕಾಗತ್ತೆ ಸರ್? ಆ ಸರ್ಕಾರಕ್ಕೆ ಇರೋ ಪಕ್ಷದವರು ಅವರೆಲ್ಲ ಇದು ಮಾಡಿ ಹೋರಾಟ ಮಾಡಿ, ಇವರೆಲ್ಲ ಲಿಂಗಾಯತರು ಬ್ರಾಹ್ಮಣಸು ಇವರೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇದು ಮಾಡ್ಬೇಕು ಅಷ್ಟೇ. ಸ್ಟೇ ಹೋಗೋದೋ ಏನು ಮಾಡೋದೋ ಮಾಡಬೇಕು. ನಾವೇನು ಮಾಡೋಕ್ಕಾಗತ್ತೆ? ಪ್ರಜೆಗಳು ನಾವೇನು ಮಾಡೋಕ್ಕಾಗಲ್ಲ. ನಾವು ಒಪ್ಪಲ್ಲ ಸರ್. ನಾವು ಒಪ್ತಾ ಇಲ್ಲ. ಹೌದೌದು, ಇನ್ನೊಂದು ಸರಿ ಮಾಡಿಬಿಟ್ಟು ಯಾರೈತೆ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಯಾರಿದ್ರು ಅದಕ್ಕೇನಂತೆ ಮಾಡಲಿ. ಅವ್ರಿಗೆ ಅನುಕೂಲ ಆಗೋದು ನಾವು ತೊಂದರೆ ಮಾಡೋಕ್ಕೆ ಹೋಗಲ್ಲ ಯಾವತ್ತೂ. ಅವ್ರು ನಿಜವಾಗಿ ಮಾಡಲಿ, ನಡೆಸ್ಕೊಂಡು ಹೋಗಲಿ, ಪರವಾಗಿಲ್ಲ. ಇದು ಮೋಸದಿಂದ ಮಾಡ್ತಾಯಿದ್ದಾರೆ. ಇದು ಮೋಸನೇ ಯಾವತ್ತಿದು ಅಷ್ಟೇ. ಓಕೆ, ವೆಲ್ಕಮ್. ಬೀಟ್ ಪ್ಲಸ್ ಕರ್ನಾಟಕ.